ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 48ನೇ ಸಂಚಿಕೆ. ಮದುವೆ ಮುಗಿಸಿ ರುದ್ರ ಸಪ್ತಮಿ ಮನೆಗೆ ಹಿಂತಿರುಗಿದ್ದರು. ಬರುವಾಗಲೇ ರಾತ್ರಿ ಸಮೀಪಿಸಿತ್ತು. ಎಂದಿನಂತೆ ಊಟ ಮುಗಿಸಿ ಮಲಗಲು ಸಪ್ತಮುಖ ಬಾಡಿದಂತೆ ಕಂಡಿತ್ತು. ರುದ್ರ ಕೇಳಲು ಮದುವೆ ಗದ್ದಲದ ಪರಿಣಾಮ ತಲೆನೋವು ಎಂದು ಮುದುಡಿ ಅವನೆದೆಗೆ ಅಂಟಿ ಮಲಗಿದರೆ ಅವಳಿಗೆ ತೊಂದರೆ ನೀಡದೆ ಕಾಡದೆ ನಿದ್ದೆಗೆ ಜಾರಿದ್ದ ಮಡದಿ ಜೊತೆ. ಬೆಳಗ್ಗೆ ತಿಂಡಿ ಮುಗಿಸಿ ಹೊಲದತ್ತ ಓಡಿದ್ದ. ಜಗ್ಗನೂ ಇಲ್ಲದೆ ಕೆಲಸ ಎಲ್ಲ ಉಳಿದಿದ್ದವು. ಕೆಲಸ ಇದ್ದರೂ ಮಡದಿ ಮುಂದೆ ಕೂರುವವನಲ್ಲ ಅವ. ಮಧ್ಯಾಹ್ನ ಅಡುಗೆ ಮಾಡಿ ಚೆಂದದ ಸಿಂಗಾರ ಮಾಡಿಕೊಂಡು ಕುಳಿತಿದ್ದಳು ಸಪ್ತ. ಗಂಡನ ಮುಂದೆ ಅಂದವಾಗಿ ಕಾಣುವ ಪುಟ್ಟ ಆಸೆ ಈ ಹೆಣ್ಣಿಗೆ. ಅದಕ್ಕಾಗಿ ಸರಳವಾಗಿ ಸೀರೆ ಉಟ್ಟು ಹೂವು ಮುಡಿದು ತಯಾರಾಗಿದ್ದಳು. ಮಧ್ಯಾಹ್ನ ಊಟಕ್ಕೆ ಬಂದವ ಕಣ್ಣರಳಿಸಿದ್ದ. ಮಡದಿ ತನಗಾಗಿ ಅಲಂಕಾರ ಮಾಡಿಕೊಂಡು ಸೀರೆ ಉಟ್ಟು ನಾಚಿಕೆಯಲ್ಲಿ ಸಣ್ಣದಾಗಿ ನುಲಿಯುತ್ತಾ ನಿಂತವಳ ಕಂಡು ಕೈ ತೊಳೆಯಲು ನೀರು ಕೊಟ್ಟಾಗ, ಊಟ ಮಾಡುವಾಗ ತನ್ನತ್ತ ಕಣ್ಣು ಹೊರಳಿಸುವ ಗಂಡನ ನೋಟವೇ ಸಾಕು ಅವಳಿಗೆ. ಸಾರ್ಥಕ ನನ್ನ ಅಂದ ಎನಿಸುತ್ತಿತ್ತು. ಜೊತೆಯಲ್ಲಿ ಊಟಕ್ಕೆ ಕೂರಿಸಿಕೊಂಡಾಗ ಹೃದಯ ಹಿಗ್ಗಿತ್ತು. ಊಟ ಮುಗಿಸಿ ಹೊರ ನಡೆದು ಬಿಟ್ಟವನ ನೋಡಿ ತುಟಿ ಬಾಗಿಸಿ ನಿಂತರೆ ಮತ್ತೆ ಹಿಂದೆ ಬಂದವನ ನೋಡಿ ಮುಗುಳು ನಕ್ಕಿದ್ದಳು. ನಾನು ನಿನ್ಜೊತೆಗ ಇರ್ಬೇಕು ಅಂತ ಆಸೆ ನಿಂಗ ಅಂತ ನಂಗೊತ್ತು. ಆದ್ರ ಈಗ ಹೊಲದಲ್ಲಿ ಕೆಲಸ ಜಾಸ್ತಿ ಅದ. ಜಗ್ಗ ಬೇರೆ ಇಲ್ಲ. ಏನ್ ಮಾಡನಿಯೋಳು. ಇನ್ನೊಂದು ದಿನ ಆಗ್ಲಿ ಸಮಯ ಮಾಡ್ಕಂಡು ಹೊರಗೆಲ್ಲಾರ ಹೋಗಿ ಬರುಮ ಎನ್ನಲು ಅವನನ್ನೇ ನೋಡುತ್ತಾ ನಿಮ್ ಜೊತೆ ಸಮಯ ಕಳೆಯೋ ಆಸೆ ಇದೆ. ಹಾಗಂತ ಹೊರಗೆಲ್ಲೋ ಬೇಡ. ನಿಮ್ ಜೊತೆ ಸಮಯ ಕಳೆಯೋದಕ್ಕೆ ನಿಮ್ಮ ಜೊತೆ ಇದ್ರೆ ಸಾಕು. ಹೊಲಕ್ಕೆ ಕರೆದುಕೊಂಡು ಹೋಗಿ ನಿಮ್ ಜೊತೆ ಇರ್ತೀನಿ ಎಂದು ಅವನ ಸನಿಹ ನಿಂತು ಹೇಳಲು ಇನ್ನಷ್ಟು ಹತ್ತಿರ ಸರಿದು ನಡು ಬಳಸಿದವ ಹೊಲದಾಗ ನಾನು ಕೆಲಸ ಮಾಡ್ತೀನಿ. ನೀನೇನ್ ಮಾಡಿಯೇ ಎಂದ. ನಿಮ್ಮನ್ನ ನೋಡ್ತೀನಿ ಎಂದು ಅವನ ಎದೆಗೆ ಮುಖ ಒತ್ತಿದ್ದಳು. ನಗು ಬಂದಿತ್ತು ಅವನಿಗೆ. ನನ್ನ ನೋಡ್ತಾ ಕೂತೀಯ ಎನ್ನಲು ಕೆಲಸನೂ ಮಾಡ್ತೀನಿ ನಿಮ್ ಜೊತೆ ಕರೆದುಕೊಂಡು ಹೋಗಿ ಎಂದಳು. ಬೇಡ ಎನ್ನಲಾಗಲಿಲ್ಲ. ಮನೆಯಲ್ಲಿ ಒಬ್ಬಳೇ ಇರುವಳು. ನಾ ಕೂಡ ಅತ್ತ ಹೋದರೆ ಅವಳಿಗೆ ಬೇಸರವೇ ಎಂದು ಆಯ್ತು ಬಾ ಎನ್ನಲು ತಟ್ಟನೆ ಅವನ ಗಲ್ಲಕ್ಕೆ ತುಟಿಯೊತ್ತಿದಳು. ಅಲ್ಲೋವೆ ಹಿಂಗೇ ಮಾಡು. ನಾನು ಹೊಲದ ಕೆಲಸ ಮಾಡಿದಂಗಿಯೇ ಬೇರೆ ಕೆಲಸವೇ ಆಯ್ತದ ಎನ್ನಲು ನಾಚಿಕೆಯಲ್ಲಿ ರೆಪ್ಪೆ ಬಾಗಿಸಿದಳು. ಇಬ್ಬರು ಹೊಲಕ್ಕೆ ತಲುಪಿದ್ದರು. ರುದ್ರ ಪಂಚೆ ಎತ್ತಿ ಕಟ್ಟಿ ಅದೆಷ್ಟು ನೋಡಿಯೋ ಇಲ್ಲೇ ಕೂತ್ಕಂಡ್ ನೋಡು. ನಾನು ಗದ್ದೆಗ ನೀರು ಕಟ್ಟಿ ಒಸಿ ಕಳೆ ಬಂದವ ಕೆತ್ತು ಬತ್ತೀನಿ ಎಂದ. ನಾನು ಕಳೆ ಕೀಳ್ತೀನಿ ಎಂದು ಸೆರಗು ನಡುವಿಗೆ ಸಿಗಿಸಿ ಸೀರೆ ನೆರಿಗೆ ಮೇಲೆತ್ತಿ ನಿಲ್ಲಲು ನೀನು ಕಳೆ ಕಿತ್ತೀಯೋ ಇಲ್ವೋ ನನ್ ಕೆಲಸ ಹಾಳ್ ಮಾಡ್ತೀಯೇ ಎಂದು ತುಂಟನೆಗೆ ನಗಲು ಸೀರೆ ಸರಿಪಡಿಸಿ ನಿಂತಳು. ನಾಚಿಕೆಯಲ್ಲಿ ಮೊಗ ಕೆಂಪೇರಿತ್ತು. ಶರ್ಟ್ ಕಳಚಿ ಅವಳ ಕೈಗಿಟ್ಟು ಗದ್ದೆಯತ್ತ ತೆರಳಿದ. ನಗುತ್ತಾ ದೂರದಲ್ಲಿ ಕುಳಿತಳು. ಆಗಾಗ ಅವಳತ್ತ ನೋಡುತ್ತಾ ತನ್ನ ಕೆಲಸ ಮಾಡುತ್ತಿದ್ದ ಇನಿಯನ ಶರ್ಟ್ ಎದೆಗೊತ್ತಿಕೊಂಡು ಗಂಡನನ್ನೇ ನೋಡುತ್ತಾ ಕುಳಿತಳು. ಕೆಲಸ ಮುಗಿಸಿ ಮೇಲತ್ತಿ ಬಂದವ ಕೈಕಾಲು ತೊಳೆದು ಬಂದು ಅವಳಿಂದ ಶರ್ಟ್ ಪಡೆದು ಇಲ್ಲೇ ಇರು ಮೋಟ್ರು ಆನ್ ಮಾಡಿ ಬತ್ತೀನಿ ಎಂದು ಮೋಟಾರಿದ್ದ ಕೋಣೆಯತ್ತ ಹೋಗಿ ಮೋಟಾರ್ ಆನ್ ಮಾಡಲು ಹಾ ಎಂದು ಕಿರುಚಿದ್ದಳು ಸಪ್ತ. ಗಾಬರಿಯಲ್ಲಿ ಹೊರಗೋಡಿ ಬಂದವ ಸಪ್ತಳ ನೋಡಿ ಹಣೆ ಮೇಲೆ ಕೈ ಇಟ್ಟು ನಗಲು ನೀರಲ್ಲಿ ತೊಯ್ದು ಹೋಗಿದ್ದವಳು ತುಟಿ ಬಾಗಿಸಿದಳು ಕುಳಿತಲ್ಲೇ. ಮೋಟಾರ್ ನೀರು ಪೈಪಿನಿಂದ ಬೀಳುವ ಜಾಗದಲ್ಲಿಯೇ ಗೊತ್ತಿಲ್ಲದೆ ಕುಳಿತಿದ್ದಳು ಸಪ್ತ. ಗಂಡ ಮೋಟಾರ್ ಆನ್ ಮಾಡಲು ಕುಳಿತವಳ ಮೇಲೆಯೇ ದಪ್ಪದಾಗಿ ಧುಮ್ಮಿಕ್ಕಿತ್ತು ನೀರು. ತಲೆ ಮೇಲೆ ಒಮ್ಮೆಲೆ ಬಿದ್ದ ನೀರಿನ ರಭಸಕ್ಕೆ ಬೆಚ್ಚಿ ಮುಂದೆ ಬಿದ್ದಿದ್ದಳು. ಮಳೆಯಲ್ಲಿ ನೆಂದ ನೈದಿಲೆ ಅವಳೀಗ. ರುದ್ರ ಕೈ ಚಾಚಲು ಅವನ ಕೈ ಹಿಡಿದು ಮೇಲೆದ್ದಳು. ಮೇಲಿಂದ ಕೆಳಗೆ ರುದ್ರ ಅವಳ ನೋಡಿದ ರೀತಿಗೆ ಮೈ ಕೊಂಕಿಸಿ ನಿಂತವಳ ಮುದ್ದಿಸುವಾಸೆ ಬೆಂಕಿಯಂತ ಹುಡುಗನಿಗೆ. ಕೆನ್ನೆ ಮೇಲಿಂದ ನೀರು ಕೈಗಳಲ್ಲಿ ಒರೆಸಲು ರೀ ಸೀರೆಯೆಲ್ಲ ಒದ್ದೆಯಾಯ್ತು ಎಂದು ಕೆನ್ನೆ ಸೋಕಿದ ಕೈ ಹಿಡಿಯಲು ಬಾ ಎಂದು ಮುಂದೆ ನಡೆದವನ ಕೈ ಹಿಡಿದವಳು
ನಿಮ್ಮ ಶರ್ಟ್ ಕೊಡಿ ಎಂದಳು. ತನ್ನ ಅವಸ್ಥೆ ಅಕ್ಕಪಕ್ಕದ ಗದ್ದೆಯವರೇನಾದರೂ ನೋಡಿದರೆ ಎಂಬ ಅಂಜಿಕೆ ಅವಳಿಗೆ. ಶರ್ಟ್ ತೆಗೆದು ಅವಳಿಗೆ ನೀಡಲು ಗಂಡನ ಶರ್ಟ್ ತೊಟ್ಟು ಅವನ ಕೈ ಹಿಡಿದು ಹೊಲದ ಮನೆಯತ್ತ ನಡೆದಳು. ಅಲ್ಲಿದ್ದ ಗಂಡನ ಪಂಚೆಯಿಂದ ಒದ್ದೆ ಬಟ್ಟೆ ಒರೆಸಿ ತುಸು ಒಣಗಿಸಿಕೊಂಡಿದ್ದಳು. ಹೊರಗೆ ಬರಲು ರುದ್ರ ಸಿಗರೇಟ್ ಹಚ್ಚಿ ಬಾಯಿಗಿಟ್ಟು ಹೊಗೆಯುಗುಳುತ್ತಾ ಕುಳಿತಿದ್ದ. ಸಪ್ತ ನೋಡಿದವ ಸಿಗರೇಟ್ ಏನೂ ಎಸೆಯಲಿಲ್ಲ. ಭಯವೇ ಇಲ್ಲ ಹುಡುಗನಿಗೆ. ಅವಳು ಪೆಚ್ಚು ಮೋರೆ ಹಾಕಿ ನೋಡಿದರೆ, ಏನಾಯ್ತು, ಬಟ್ಟೆ ಒಣಗಿಲ್ಲ ಅಂತ್ಯಾ, ಹೋಗ್ಲಿ ಬಿಡು, ಇನ್ನೂ ಬಿಸ್ಲದ, ಎರಡೆಜ್ಜೆ ಓಡಾಡು, ಒಣಗೋಯ್ತದ ಎಂದವನಿಗೆ, ನೀವು ಸಿಗರೇಟ್ ಮುಟ್ಟಬೇಡಿ ಎನ್ನಲು ಧೈರ್ಯ ಸಾಲದೆ ತಲೆ ಆಡಿಸಿ ಕುಳಿತಳು. ಸಿಗರೇಟ್ ಬಿಸಾಡಿ ಅವಳ ಪಕ್ಕ ಕುಳಿತವ ಮೆಲ್ಲನೆ ತನ್ನವಳ ಮೊಗ ಬೊಗಸೆಯಲ್ಲಿ ತುಂಬಿಕೊಂಡು ಮೋಹಕವಾಗಿ ನೋಡಲು ಎಂದಿನಂತೆ ಕಂಪಿಸುತ್ತಾ ರೆಪ್ಪೆ ಬಾಗಿಸಿದಳು. ಕೆಂಪಾದ ಕೆನ್ನೆಗಳನ್ನ ಮುದ್ದಿಸಿ ಇನ್ನಷ್ಟು ಕೆಂಪು ಮಾಡಿದವ ಅದರುವ ಅದರಗಳಿಗೆ ಮುತ್ತಿಗೆ ಹಾಕಲು ಅವನ ಎದೆ ಮೇಲೆ ಕೈಯಿಟ್ಟು ತುಸು ಹಿಂದೆ ಸರಿಸಿ ಬಾಯಿ ಮುಚ್ಚಿ ಹಿಡಿದು ದೂರ ಓಡಿದ್ದಳು. ಹುಬ್ಬುಗೂಡಿಸಿ ಅವಳತ್ತ ನಡೆದ. ಏನಾಯ್ತು ಎಂದು ಪ್ರಶ್ನಿಸಲು, ಅದು ಸಿಗರೇಟ್ ವಾಸನೆಗೆ ಉಸಿರುಗಟ್ಟತ್ತೆ, ವಾಂತಿ ಬರೋ ಹಾಗೆ ಆಗತ್ತೆ ಎಂದವಳ ಮಾತಿಗೆ ಮುಖ ತಿರುಗಿಸಿ ಗಡ್ಡ ತೀಡಿಕೊಂಡವ. ಸರಿ ಸರಿ, ಅಲ್ಲಿ ನೀರು ಬತ್ತಾದ, ಕುಡ್ದು ಸಮಾಧಾನ ಮಾಡ್ಕ ಹೋಗು ಎಂದವ. ತಾನು ಕೂಡ ಬಾಯಿ ತೊಳೆದು ಬಂದು ಕುಳಿತ. ಮತ್ತೆ ಅವನ ಪಕ್ಕ ಬಂದು ಕುಳಿತಳು. ಸಿಗರೇಟ್ ಪ್ಯಾಕ್ ಕೈಯಲ್ಲಿ ಹಿಡಿದು, ಇನ್ಯಾವ ಕೆಟ್ಟ ಅಭ್ಯಾಸ ಕೂಡ ಇಲ್ಲ, ಈಗ ಸಿಗರೇಟು ಅಣ್ಣ ಹೋದ್ನಲ್ಲ ಆಗ ರೂಢಿ ಮಾಡ್ಕಂಡಿದ್ದು, ಬುಡಕ್ಕೆ ಆಯ್ತಿಲ್ಲ ಎಂದು ಸಿಗರೇಟ್ ಪ್ಯಾಕ್ ದಿಟ್ಟಿಸಲು, ಸಿಗರೇಟ್ಸ್ ಬೇಕಂದಾಗ ಏನಾದ್ರೂ ಬೇರೆ ಅಭ್ಯಾಸ ಮಾಡ್ಕೊಂಡು ಗಮನ ಬೇರೆ ಕಡೆ ಹರಿಯೋ ಹಾಗೆ ಮಾಡ್ಕೊಳ್ಳಿ ಎಂದಳು. ಬೇರೆ ಕಡೆ ಗಮ್ನ ಅಂದ್ರ ಎಂದ. ಅವನಿಗೋ ಸಿಗರೇಟ್ ಬಿಡುವ ಮನಸ್ಸಾದರೂ ಬಿಡಲಾಗಿರಲಿಲ್ಲ. ಈಗ ಮಡದಿ ಉಪಾಯ ನೀಡಲು ಕುತೂಹಲದಿಂದ ಕೇಳಿದ್ದ. ಅಂದ್ರೆ ಸಿಗರೇಟ್ ಬೇಕು ಅನಿಸಿದಾಗ ಇಷ್ಟದ ಹಾಡು ಕೇಳೋದು, ವಿಡಿಯೋ ನೋಡೋದು, ಇಷ್ಟದ ತಿಂಡಿ ತಿನ್ನೋದು, ಆತ್ಮೀಯರ ಜೊತೆ ಮಾತಾಡೋದು, ಹೀಗೆ. ಅಂದ್ರೆ ಇಷ್ಟವಾದದ್ದು ಮಾಡೋದು. ನಿಮ್ಗೇನಿಷ್ಟ ಎಂದಳು ಅವನ ಮೊಗ ನೋಡುತ್ತಾ. ಅವಳ ಮುದ್ದು ಮಾತು ಕೇಳುತ್ತಾ ಮೈಮರೆತವನ ಕಂಗಳ ದೃಷ್ಟಿ ಚಿಟಪಟ ನುಡಿದ ಅವಳ ತುಟಿಗಳ ಮೇಲೆಯೇ ಇದ್ದವು. ನಾಚಿಕೆಯಾದರೂ ಈಗಷ್ಟೇ ತಾನೇ ಅವನ ದೂಡಿದ್ದು ನೆನೆದು ಧೈರ್ಯ ಮಾಡಿ ಅವನ ತುಟಿಯತ್ತ ಬಾಗಿದವಳು ಮತ್ತೆ ಧೈರ್ಯ ಸಾಲದೆ ಹಿಂದೆ ಸರಿಯಲು ಅವನೇ ಅವಳ ಕೆಲಸ ಮುಂದುವರೆಸಿ ಅದರಗಳಿಗೆ ಬೆಸುಗೆ ಹಾಕಿದ್ದ. ಅವ ವಿರಾಮ ನೀಡಲು ಅವನ ಕೊರಳಲ್ಲಿ ಮೊಗದೂರಿ ಕುಳಿತು ಉಸಿರಾಟ ಸಮಸ್ಥಿತಿಗೆ ತರಲು ಮುಂದಾದವಳು. ಈಗ ಅರ್ಥ ಆಯ್ತು ನೋಡು ನಂಗ, ಸಿಗರೇಟ್ ಬೇಕು ಅನಿಸ್ದಾಗ ನಿಂತಾವ ಬರ್ಬೇಕು ಅಲ್ವಾ ಎಂದು ಪಿಸು ನುಡಿದವನ ಬಿಸಿಯುಸಿರು ತನು ತಾಗಲು ಅವನನ್ನೇ ಇನ್ನಷ್ಟು ಆತು ಹ್ಞೂ ಎಂದು ಬಿಟ್ಟಿತ್ತು ಮುದ್ದು ಹುಡುಗಿ. ಮೋಟ್ರು ನಿಲ್ಸಿ ಬತ್ತೀನಿ, ಮನೆಗ ಹೋದ್ಮ್ಯಾಲ ಹಿಂಗೆ ತಪ್ಕಂಡೇ ಕೂತ್ಕಳಿಯೆ, ಈಗೊಸಿ ಬುಡು ಎಂದವನ ಮಾತಿಗೆ ಹುಡುಗಿ ನಾಚಿಕೆ ದುಪ್ಪಟ್ಟಾಯಿತು. ಅವನ ಸೀದಾಸಾದ ಮಾತಿಗೆ ಅವ ಎದ್ದು ಹೋಗಲು ಅಲ್ಲೇ ಕುಳಿತಳು. ರುದ್ರ ಬಂದ ಮೇಲೆ ಇಬ್ಬರು ಮನೆಗೆ ಹೊರಟರು. ಊಟ ಮುಗಿಸಿ ಕೋಣೆಗೆ ಹೋದವಳ ಕಾದಿದ್ದವ, ನಾಳಿಕುವೆ ನನ್ ಕೋಟೆ, ಹೊಲಕ್ಕೆ ಬತ್ತೀಯಾ ಅನ್ನು ಎನ್ನಲು ತುಂಟ ನಗೆ ಹೊತ್ತು, ನಿಮಗೆ ತೊಂದ್ರೆ ಅಂದ್ರೆ ಬೇಡ ಎಂದಳು. ಸೀರೆ ಸೆರಗು ಹಿಡಿದು ಸಣ್ಣದಾಗಿ ತನು ನುಲಿಸುತ್ತ. ತೊಂದ್ರ ಇದ್ದೇ ಅದ ನೋಡು, ಮೂರಾಳು ಕೆಲಸ ಮಾಡ್ತಿದ್ದವ ಇವತ್ತು ಒಂದಾಳಿನ ಕೆಲಸಾನೂ ಮಾಡಿಲ್ಲ ಎಂದು ಅವಳನ್ನೇ ದಿಟ್ಟಿಸಲು ತುಟಿಯುಬ್ಬಿಸಿ, ಸರಿ ನಾಳೆ ನಿಮ್ ಜೊತೆ ಹೊಲಕ್ಕೆ ಬರಲ್ಲ ಎಂದು ಹೊರಗೆ ಹೋಗುವವಳ ಸೆರಗು ಹಿಡಿದು ಹಿಂದೆ ಜಗ್ಗಿದ್ದ. ಅವನ ಅನಿರೀಕ್ಷಿತ ದಾಳಿಗೆ ಸಿಕ್ಕಿ ಹಿಂದೆ ಸರಿದವಳು ಅವನ ಮಡಿಲಿಗೆ ಬಂದು ಬಿದ್ದಿದ್ದಳು. ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅವನ ನೋಡಿದರೆ, ನಿಂಗುವೆ ಕೋಪ ಬತ್ತದ ಅನ್ನು ಎಂದವನ ಮಾತಿಗೆ ಉಗುಳು ನುಂಗಿ, ಅಯ್ಯೋ ಇಲ್ಲ ಇಲ್ಲ, ಹಜಾರದಲ್ಲೇ ಲೈಟ್ ಆಫ್ ಮಾಡಿಲ್ಲ, ಅದ್ಕೆ ಹೋಗ್ತಿದ್ದೆ ಅಷ್ಟೇ ಎಂದು ರಾಗ ಎಳೆಯಲು ನಕ್ಕವ. ಇರ್ಲಿ ಬಿಡು,
ನಾನು ಆಮ್ಯಾಕ ಆಚೆ ಕಡೆ ಹೋಯ್ತೀನಲ್ಲ, ಆಗ ಆರಿಸ್ತೀನಿ ಎಂದವ. ಇನ್ನೂ 2 ದಿನ ನೀನು ನನ್ನ ಕೂಟೆ ಹೊಲಕ್ ಬಾ. ನನ್ನ ನೋಡಿ ನಿನ್ನ ಕಣ್ಣು ತಂಪಾಯ್ತದ ಇಲ್ವೋ ಕಾಣಿ, ನನ್ನ ಕಣ್ಣು ಮಾತ್ರ ತಂಪಾಗೋಯ್ತದ ಎಂದು ಕೆನ್ನೆಗೆ ಚುಂಬಿಸಿ ಅವಳ ಕಾಡಲು ನಿಂತ. ಅವನ ಕಾಟ ಅವಳಿಗೆ ಬಲು ಹಿತ. 3 ದಿನ ಗಂಡ ಹೆಂಡತಿ ಜೊತೆಯಾಗಿ ಹಿತವಾಗಿ ಹೊಲದಲ್ಲಿಯೇ ಸುತ್ತಾಡಿ ಜೊತೆಯಾಗಿ ಸಮಯ ಕಳೆದಿದ್ದರು. ನಾಳೆ ಮನೆಯವರೆಲ್ಲ ಬರುವವರಿದ್ದರು. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.